ಲೋ ವೇಣು, ನಾವು ಓದ್ತಾ ಇದ್ದ ಪ್ರೈಮರಿ ಸ್ಕೂಲ್ಗೆ 100 ವರ್ಷ ತುಂಬಿತು. ಗೊತ್ತಪ್ಪ, ನನಗೂ ಮೆಸೇಜ್ ಕಳಿಸಿದ್ರು ಕಾಂಟ್ರಿಬ್ಯೂಷನ್ ಮಾಡಿ ಅಂತ. 1,000 ಕಳಿಸ್ದೆ. ನನಗೂ ಕಳಿಸಿದ್ರು ಮರಯ್ಯ. ನಾನು ನನ್ನ ಕೈಲಾದಷ್ಟು ಕಳಿಸ್ದೆ ಅನ್ನೋ. ಆದರೂ ಆ ಬೊಂಬಾಟ ಹುಡುಗಾಟ ಎಷ್ಟು ಮಜಾ ಇತ್ತಲ್ಲ. ಹೌದು, ನಮ್ಮ ಪ್ರೈಮರಿ ಸ್ಕೂಲ್ ಡೇಸ್ ಮಜಾ ಇತ್ತು. ಹುಡುಗಿರ ಜೊತೆ ಕಬಡ್ಡಿ ಆಡ್ತಿದ್ವಿ. ಈಗ ಅವ್ರನ್ನ ಕರೆಸ್ಬಿಟ್ಟು ಔಟ್ ಮಾಡೋಕ್ಕಾಗತ್ತಾ? ಹಂಗಿದ್ದಾರೆ. ಆದರೂ ಆ ಸ್ಕೂಲ್ ಡೇಸ್ ಮತ್ತೆ ಲೈಫಲ್ಲಿ ಬರಲ್ಲ ಮರಯ್ಯ. ಸಾಯಂಕಾಲ 3 ಆದ್ಮೇಲೆ ಲಗೋರಿ ಆಡ್ತಿದ್ವಿ, ಚೂರ್ ಚೆಂಡ ಆಡ್ತಿದ್ವಿ, ಹುಡುಗಿರ ಜಡ್ಡೆ ಎಳಿತಿದ್ವಿ, ಅವ್ರ ಮೇಲೆ ಜಿರಳೆ ಹಾಕ್ತಿದ್ವಿ. ಈ ಕಾಲದ ಹುಡುಗರಿಗೆ ಅಂತ ಆಟಗಳೇ ಗೊತ್ತಿಲ್ಲ, ಬರೋದೇ ಇಲ್ಲ ಬಿಡು. ನಾವು ಚಿನ್ನಿ ದಾಂಡ್ ಆಡ್ತಿದ್ವಿ ಗೊತ್ತಾ? ಅದು ಯಾರ್ದೋ ಮೇಲೆ ಬಿದ್ದು ದೊಡ್ಡ ಇಶ್ಯೂ ಆಗಿತ್ತು. ಅಯ್ಯೋ, ಅದು ನಮ್ಮ ಅಪ್ಪ ಅಮ್ಮಗೆ ಗೊತ್ತಾಗಿ ಅವರು ಸ್ಕೂಲಿಗೆ ಬಂದು ಮೇಷ್ಟ್ರ ಮುಂದೆ ಬೈದು ಅವ್ರ ಕೈಲ ಓಡಿಸ್ತಾ ಇದ್ರಲ್ಲ. ಇನ್ನು 4 ಹಾಕಿ ಮೇಷ್ಟ್ರ ಅಂತ ಅಪ್ಪ ಹೇಳ್ತಿದ್ರು ಅಲ್ವಾ? ಆದ್ರೂ ಅಲ್ಲಿ ಗಲ್ಲಿಯಲ್ಲಿ ನಾವು ಕ್ರಿಕೆಟ್ ಆಡ್ತಿದ್ವಲ್ಲ. ಆ ಗಲ್ಲಿ ಕ್ರಿಕೆಟ್ ಮಜಾನೇ ಬೇರೆ. ಸುತ್ತ ಮನೆಗಳು, ರೋಡಲ್ಲಿ ಒಂದು ಕಲ್ಲು ಇಟ್ಬಿಟ್ರೆ ಅದೇ ವಿಕೆಟ್. ಏನ್ ಮಜಾ ಇರ್ತಿತ್ತು ಗೊತ್ತಾ? ಪಕ್ಕದ ಮನೆ ಕಿಟಕಿಗೆ ಬಿದ್ರೆ 4 ರನ್ನು, ಟೆರೆಸ್ ಮೇಲೆ ಬಿದ್ರೆ 6 ರನ್ನು, ಕಾಲಿ ಎಲ್ಲಿ ಬಿದ್ರು LBW. ನಾನು ಒಂದ್ಸಲ ಒಂದೇ ಬಾಲ್ಗೆ 80 ರನ್ ಹೊಡೆದಿದ್ದೆ, ನೆನ್ಪಿದ್ಯಾ? 6 ರನ್ ಅಷ್ಟೇ ತಾನೆ 6 ರನ್ ಹೊಡಕ್ಕಾಗೋದು. ನಾನು ಟೆನ್ನಿಸ್ ಬಾಲಲ್ಲಿ ಆಡಿದ್ದು, ನಾನು ಜೋರಾಗಿ ಹೊಡೆದ್ನಾ. ಅದೋಗ್ಬಿಟ್ಟು ಪಕ್ಕದ ಮನೆ ಮಾವ್ರ ಮನೆ ಮೇಲೆ ಬಿತ್ತು. ಆಮೇಲೆ ಅಂಕಲ್ ಹತ್ರ ಹೋಗ್ಬಿಟ್ಟು ನಾನು ಮರ ಹತ್ತಿ ಆ ಬಾಲ್ ತಗೋಬರೋಷ್ಟೊಳಗೆ ನೀನಿನ್ನೂ ಓಡ್ತಾನೆ ಇದ್ದೆ. ನಾವು ಹೈಸ್ಕೂಲಲ್ಲಿ ಇದ್ದಾಗ ಟೀಚರ್ಗಳನ್ನು ಏನು ಗೋಳೈಕೊತಿದ್ವಲ್ಲ ಅಲ್ವಾ? ಕ್ಲಾಸಲ್ಲಿ ಟೀಚರು ಪಾಠ ಹೇಳ್ತಿರ್ಬೇಕಾದ್ರೆ ನಾವು ಮ್ಯಾಮ್ ಅಂತ ಸೌಂಡ್ ಮಾಡ್ತಾ ಇದ್ವಿ. ಅದು ಕೋಳಿ ಸೌಂಡು, ಮೇಕೆ ಸೌಂಡು, ಗೂಬೆ ಸೌಂಡು, ಎಲ್ಲ ಸೌಂಡು ಮಾಡ್ತಾ ಇದ್ವಿ. ಯಾರು ಮಾಡಿದಂತ ಕೇಳಿದ್ರೆ ಯಾರು ಹೇಳ್ತಾನೆ ಇರಲಿಲ್ಲ. ಆದ್ರೂ ಅಪ್ಪಿ ಒಂದ್ಸಲಿ ಸಿಗಾಕೊಂಡಾಗ ಪ್ರಿನ್ಸಿಪಾಲ್ ರೂಮಿಗೆ ಕರ್ಕೊಂಡೋಗ್ಬಿಟ್ಟು ಅವ್ರು ಹಿಂದೆ ಮುಂದೆ ನೋಡಿದೆ ಹಿಗ್ಗ ಮುಗ್ಗ ಹೊಡೆದು ಕಳಿಸೋರಲ್ಲಪ್ಪ. ಆದರೆ ಅವ್ರು ಎಷ್ಟು ಹೊಡೆದ್ರು ನಾವು ಮಜಾ ಆಗ್ತಿತ್ತು, ಸಿಟ್ಟು ಮಾಡ್ಕೋತಿರ್ಲಿಲ್ಲ. ಆದರೆ ಈಗ ಗುರು ಶಿಷ್ಯರ ಸಂಬಂಧನೇ ಹಾಳಾಗೋಯ್ತು. ನಮ್ಮ ಕಾಲದಲ್ಲಿದ್ದ ಭಯ ಇಲ್ಲ, ಆ ಟೀಚರ್ಸು ಇಲ್ಲ ಬಿಡು. ನಿಂಗೆ ನೆನಪಿದ್ಯಾ? ಸಂಸ್ಕೃತಕ್ಕೆ ಪಿಳ್ಳೆ ಜುಟ್ಟು ಪಡ್ಕೊಂಡು ಒಬ್ರು ಮೇಷ್ಟ್ ಬರ್ತಿದ್ರು. ಅವ್ರು ಮರೆಯೋಕ್ಕಾಗತ್ತಾ? ಅವ್ರು ನಾವು ಎಷ್ಟು ಗೋಳೈಕೊತಾ ಇದ್ವಿ. ಓಂ 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 ಪುರಿ ಅಂತ ಇದ್ವಿ. ಅವ್ರು ಆ ಸಣ್ಣ ಕೋಲ್ ಹಿಡ್ಕೊಂಡು ಓಡಿಸ್ಕೊಂಡು ಬರೋರು. ಎಷ್ಟು ಆದರೂ ನಾವು ಚೆನ್ನಾಗಿರಲಿ, ನಾವು ಉದ್ಧಾರ ಆಗಿರಲಿ ಅಂತ ನಮಗೆ ಒಳ್ಳೇದು ಬಯಸೋರು ಟೀಚರ್ಸು, ಒಳ್ಳೆ ಪಾಠ ಹೇಳ್ಕೊಡೋರು. ಅದೇನೋ ನಿಜ. ಆದರೆ ಆ ಥರ ಬುದ್ಧಿರೋ ಟೀಚರ್ಸ್ ಈಗಿನ ಕಾಲದಲ್ಲಿ ಇಲ್ಲ ಬಿಡು. ನಮ್ಗೆ ಎಂತೆಂಥ ಪುರಾಣಗಳ ಕತೆ ಹೇಳೋರು. ರಾವಣ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ್ದು ಹೇಗೆ, ಜರಾಸಂದನ್ನ ಸೌತೆಕಾಯಿ ಹರದಂಗೆ ಪೀಸ್ ಮಾಡಿದ್ದು ಹೇಗೆ, ಹರಿಶ್ಚಂದ್ರ ಅವನು ಹೆಂಡತಿನ ಮಾರಿದ್ದೆ ಹಿಂಗೆ ಗೊತ್ತಿಲ್ಲ. ಈಗ ಹೆಂಡತಿನ ಅಡವಿಡ್ತಾರೆ, ಮಾರ್ತಾರೆ. ಆದ್ರೆ ಅದು ಪೇಪರ್ ನ್ಯೂಸ್. ಹುಡುಗಿ ಬಂದು ಮೇಲೆ ಬಿದ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ, ಬೈದ್ ಕಳಿಸ್ತಾ ಇದ್ವಿ. ನಾನು ಗೌರಿ ಜಡೆ ಎಳ್ದಿದ್ದಕ್ಕೆ ಅಮ್ಮ ತೊಡೆ ಮೇಲೆ ಬರೆ ಎಳ್ದಿದ್ದು. ಆ ಬರೆ ನೋಡಿದಾಗೆಲ್ಲ ಗೌರಿ ನೆನಪಾಗ್ತಾಳೆ. ಗೌರಿ ಸಿಕ್ಕರೆ ಮದುವೆ ಆಗ್ಬಿಡು. ಅವಳಿಗೀಗ ಮದುವೆ ಆಗಿ 6 ಮಕ್ಕಳು. ಟ್ರೆಂಡಿಂಗ್ ಸೂಪರ್ ಸ್ಟಾರ್